ನಮಸ್ತೆ ಎಲ್ರಿಗೂ. ನೋಡಿ, ನಾವಿವತ್ತು ತೆನೆ ಕಟ್ಟುವ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ತೆನೆ ಯಾವ ರೀತಿ ಕಟ್ಟುತ್ತೇವೆ ಅಂತ, ಯಾವ ವಿಧಾನದಲ್ಲಿ ನಾವು ಆಚರಿಸುತ್ತೇವೆ ಅನ್ನೋದನ್ನು ನಿಮಗೆ ಹೇಳಿಕೊಡ್ತೇನೆ. ನೋಡಿ, ಮೊದಲು ಸ್ವಲ್ಪ ಅಕ್ಕಿ, ನಮ್ಮ ಮನೆಯಲ್ಲಿರುವ ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಹೂವನ್ನು ಹಿಡ್ಕೊಂಡು ನಾವು ತೆನೆ ತರಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಹಗಲಲ್ಲೆಲ್ಲ ತರಬಾರ್ದು. ನಮ್ಮ ಹಿಂದಿನ ಕಾಲದಿಂದಲೂ ಕತ್ತಲಾದ ನಂತರ, ಒಂದು ಸೂರ್ಯಾಸ್ತ ಆದ ನಂತರ ಅಥವಾ ಸೂರ್ಯೋದಯ ಆಗುವ ಮುಂಚೆ ಈ ತೆನೆಯನ್ನು ತಗೊಂಡು ಬರಲಿಕ್ಕೆ ಹೋಗ್ತೇವೆ. ಮುಂಚೆ ಎಲ್ಲ ನಮ್ಮ ಗದ್ದೆಯಿಂದಲೇ ಮಾಡ್ತಾಯಿದ್ವಿ. ಈಗ ಎಲ್ಲ ಗದ್ದೆಯಲ್ಲಿ ಎಲ್ಲಿ ಉಂಟು ಅಲ್ವಾ. ನೋಡಿ, ನಾವು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಹೂವು ಹಿಡ್ಕೊಂಡು ಮತ್ತು ಸ್ವಲ್ಪ ಅಕ್ಕಿ ಹಿಡ್ಕೊಂಡು ನಾವು ಯಾವ ರೀತಿ ಕೊರಳ ಹಬ್ಬವನ್ನು ಆಚರಿಸ್ತೇವೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹೋಗುವ. ಕ್ಲಿಕ್ ಮಾಡದೆ ನನ್ನ ವಿಡಿಯೋ ನೋಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಗೆ ಸಪೋರ್ಟ್ ಕೊಡಿ. ನೋಡಿ, ಮೊದಲು ಪೂಜೆ ಮಾಡಬೇಕು, ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯ ತೆನೆ ಬರಲಿ ಅಂತ ನಾವು ತೆಗೆದೋದಕ್ಕೆ. ಆಮೇಲೆ ಅಕ್ಕಿಯನ್ನು ಅಲ್ಲಿ ಹಾಕಬೇಕು, ನಾವು ಮನೆಯಿಂದ ತಂದಿರುವಂಥ. ಆನಂತರ ಕೈ ಮುಗಿದು ಹೇಗೆ ಒಂದೊಂದೇ ತೆನೆಯನ್ನು ತೆಗೆಯಬೇಕು. ತುಂಬ ಹಗಲು ಇರಬಾರ್ದು, ಕತ್ತಲಾಗ್ತಾ ಹೋಗಬೇಕು. ಕತ್ತಲಾಗಿದ್ರೂ ಅಡ್ಡಿಲ್ಲ, ಆದರೆ ಹಗಲಲ್ಲಿ ತರಬಾರ್ದು ಅಂತ ನಮ್ಮಲ್ಲಿ ವಾಡಿಕೆ ಇದೆ. ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿವರೆಗೆ ನಾನು ಮತ್ತು ನನ್ನ ಯಜಮಾನರು ತರಲಿಕ್ಕೆ ಹೋಗ್ತಾ ಇದ್ವಿ. ಆದರೆ ಅವರು ಬೇರೆ ಅಂಗಡಿಯ ಕೆಲಸದಲ್ಲಿ ಬ್ಯುಸಿ ಇದ್ದರಿಂದ ನಾನು ಈ ಸಲ ಫಸ್ಟ್ ಟೈಮ್ ನನ್ನ ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವನಿಗೆ ಸ್ವಲ್ಪ ತಿಳಿಬೇಕಲ್ವ ಇಂಥದ್ದೆಲ್ಲ, ನಮ್ಮ ಆಚಾರಗಳೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. पोई मगा ಅವೈತೆ ಪತ್ತನ ನೆಕ್ ಪಾಡುವನ ಫೋಲ್ಡ್ ಮಂತ್ ನೆಕ್ ಪಾಡ್ಲದಕ್ಕೆ ಅತ್ತ ಅವೇನು ಅಂಚಿ ಸೈಡ್ ಕತ್ತೊಂದು ಬಾಳೆ ಎಲೆ ಇಟ್ಕೊಂಡು ಅದರಲ್ಲಿ ತಗೊಂಡು ಹೋಗಬೇಕು. ಆದರೆ ನಮಗೆ ತಕ್ಷಣಕ್ಕೆ ಬಾಳೆ ಎಲೆ ಸಿಗಲಿಲ್ಲ, ಹಾಗೆ ಕವರಿಗೆ ಹಾಕ್ತಾ ಇದ್ದೇವೆ. ಬಾಳೆ ಎಲೆ ಹೆಚ್ಚಿ ಮಗ ನೋಡುವಲ್ಲ ಕತ್ತಲ್ಲ ಅಂಡ ತವಕ ಪಾಡ್ಲಂಚಿ ಫೋಲ್ಡ್ ಮಂತ್ ಪಾಡ್ಲಿ. ಹೌದಾ, ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ತಗೊಂಡುವಂಥದ್ದು ಸುಖ ಉಕ್ಕೇನು ಗಣವಲು. ओय ओय ಎಂಕಲು ಶಶ ಓಯ್ 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 ಪುದರ್ದಾದ ಮಗ ಮಕ್ಕಳ ಪುದರ್ದಾದ ಒಂದು ಬಳ್ಳಿಯಾ ಅವು ಒಂದು ಬಳ್ಳಿಗೆ ಎಡ್ಡೆಂಡತೆ ಪುದರ್ ಒಂದು ಬುದ್ಧಿಗೆ ತುಲೆ ಒಂದು ಬುದ್ಧಿಗೆ ಒಂದು ಎಲ್ಲಿಯ ಕಿನ್ನಿ ಬಳ್ಳಿ ಬುದ್ಧಿ ಎಡ್ಡೆಂಡತೆ ಪುದಾರು ಐಕ್ಲೆ ಕಿರ್ಮುಂಡು ಅನ್ಸನ್ನು ಐಕ್ಲೆ ಎಡ್ಡೆ ಒಂದು ಬರ್ಪ ಐಕ್ಲೆ ಕಿರ್ಮುಂಡು ಬಂದ ಮಸ್ತ್ ಇಷ್ಟ. ಮತ್ತೆ ಬಾಬಾ ಅವು ಎಲ್ಲಿಯ ಕಿನ್ನಿತುಲ ನೆರ್ತುಲ ಅವು ಎಲ್ಲಿ दिले इत्ते फोन उंटु ಎಂಕ್ಲೆಗೆ ಮೂಲುಂಡು ಗೊತ್ತಿದ್ಯಾ ಯೋಗಿ ಎನ್ನಿದಂತಿ ನಕಲ ತೆಪ್ಪುಲಿಗೆ ಅದೇ
ಇಜಿಂದ ಬೆನ್ನಿ ತಿನ್ನಕ್ಕೂ ಲಂಚ ಸೈಡ್ ತಿನ್ನದೆ ಪರಂದಿಗೆ ಅಕ್ಲಿ ಐತನ ತೆಪ್ಪೋಡ್ಗೆ ಯೋಗಿಶಾನೆ ಬಂಡೇರು ನಮಕ್ ಬೆನ್ನಿ ಪೂರ ಇದ್ದೆ ಅಂದ ಅಂದ ಅವು ಸೈಡ್ ಆಯ್ತು ತೆಪ್ಪಲ್ಲ ಅಕ್ಕಲು ಬೆನ್ನಿದಾನೆ ತೆಪ್ಪೋಡ್ಗೆ ಅವು ಇನ್ನರನೆ ಮಾಡ್ಕೊಂಡೆ ಕೊಟ್ಟಿದ್ದೀನ ಅಂದಂದು ಕೊಟ್ಟಿದ್ದೀನಿ ಜಾತ ಜೊತೆ ನಾನು ಅಪ್ಪಲ್ಲ ಎಂಕ್ಲಾಗ ಅವಳು ಕುಂಜುರುಡಿ ಎಲ್ಲ ಪಾಡ್ರೆ ಎಂಕ್ಲ ಅವಳು ಮಾಮಿನವಲ್ಲೇ ಪಾಡ್ನು ಅಲ್ತಕ್ಕಂತ ಬುಕ್ಕ ಕಟ್ಟು ಮಾಮಿನವಳು ವರ್ಷದ ಈ ಸರ್ತಿ ಒಲ್ಲಜ್ಜಿ ಒಲ್ಲಿ ನಪ್ಪೆನ ಒಂದು ಅವು ಹಂಚಿದ ಬುದ್ದಿನ ಅಪ್ಪೆನಾ ಬುದ್ದಿನ ಅಪ್ಪೆನ ಒಂಚೂರು ತುಪ್ಪ ಎಂಕು ಇದು ಬುದ್ಧಿ ಅಪ್ಪ ಇದು ಬುದ್ಧಿ ಅಮ್ಮ ಒಂದು ಬುದ್ಧಿನ ಅಮ್ಮವೇ ತೂಲೆ ಮಾತಿರಲ್ಲ ಏತು ಕ್ಯೂಟ್ ಉಲ್ಲಲ್ತಲೆ ಕ್ಯೂಟ್ ಕ್ಯೂಟ್ ಅವು ಬೊಲ್ಲಿನಮ್ಮ ಬೊಲ್ಲಿನಮ್ಮ ಬಿಳಿ ಬಿಳಿ ಇದ್ದಾರೆ ನೋಡಿ ಅಂದ ಓ ಅಪ್ಪೆಗಳ ಮಗಳೆಗಳ ಸೇಮ್ ಪುದಾರಾ ಹಾಂ 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 ಹಾಯ್ ಬನ್ಯಾ ಹಾಯ್ 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 ಹಲೋ ಬನ್ನಿ ತಿಂಜಾರೇ ನನಗಾಂಡ ತನಿಕ್ಲಿಕ್ಕೆ ಇವತ್ತು ಮಕ್ಕಳಿಗೆ ಲಾಸ್ಟ್ ಎಕ್ಸಾಮ್ ಆದರೂ ತೆನೆ ಹಬ್ಬದ ದಿವಸನೇ ಬರ್ತಾರೆ ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಂಡು ಇವತ್ತು ಕೊನೆ ಎಕ್ಸಾಮ್ ಆಗೋದ್ರಿಂದ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಅವರು 7:30ಗೆ ಮನೆಯಿಂದ ರೀಚ್ ಆಗ್ತಾರೆ ಇವತ್ತು ಇಲ್ಲಾಂದ್ರೆ ಅಲ್ಲಿಂದಾದರೆ ಬಸ್ಸಿಂದ ಹೋಗ್ತಾರೆ ಇಲ್ಲಿಗ ಅವರ ಡ್ಯಾಡಿ ಜೊತೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾರೆ ಪೇಟೆವರೆಗೆ ಮತ್ತೆ ಬಸ್ಸಲ್ಲಿ ಹೋಗ್ತಾರೆ ಅವರು ನಮ್ಮ ಊರಿನ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಯಾವತ್ತು ಕೊರಳ ಹಬ್ಬ ಆಚರಿಸ್ತಾರೆ ಅದೇ ದಿವಸ ಆ ಊರಿನ ಜನರೆಲ್ಲರೂ ಆಚರಿಸ್ತಾರೆ ನೋಡಿ ಈ ಒಂದು ಕೊರಳು ದೇವಸ್ಥಾನದಿಂದ ತಂದಂಥ ಕೊರಳು ಒಂದು ಕೊರಳು ಅಂದರೆ ಯಾರಿಗೂ ಹಾಕಲಿಕ್ಕೆ ತೆನೆ ಸಿಗದೇ ಇರುವವರು ಈ ತೆನೆಯನ್ನು ಆಚರಿಸ್ಬೇಕು ಅಂತ ಹೇಳ್ತಾರೆ ಆದರೆ ನಾವು ವರ್ಷವೂ ದೇವಸ್ಥಾನದಿಂದ ಒಂದು ಕೊರಳು ತಂದೇ ತರ್ತೇವೆ ಕೊಡ್ತಾರೆ ಅಲ್ಲಿ ಕೊರಳು ಹಾಗೆ ನೋಡಿ ಇದು ಮನೆಯಲ್ಲೇ ಆದಂಥ ತರಕಾರಿಗಳು ಅಂದರೆ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ತರಕಾರಿನೂ ಒಳ್ಳೆ ಫಲ ಬರಬೇಕು ಅಂತ ಹೇಳ್ಕೊಂಡು ಇದನ್ನು ಇಡ್ತೇವೆ ನೋಡಿ ಇದೆಲ್ಲ ತರಕಾರಿ ಮನೆಯಲ್ಲೇ ಆಗಿರುವಂಥದ್ದು ಅಲಸಂಡೆ ಆಗಿರಲಿ ಬೆಂಡೆ ಆಗಲಿ ಮತ್ತು ಹೀರೆಕಾಯಿ ಆಗಿರಲಿ ಮುಳ್ಸೌತೆ ಆಗಿರಲಿ ಮತ್ತು ಹರಿವೆ ಸೊಪ್ಪು ಇದೆಲ್ಲ ಮನೆಯದ್ದೇ ಅದನ್ನು ಅದರ ಜೊತೆ ಇಟ್ಟು ಮನೆ ತುಂಬಿಸ್ಬೇಕಾದ್ರೆ ಅದೆಲ್ಲ ಮನೆ ಜೊತೆ ಕೊರಳ ಜೊತೆನೇ ತೆನೆ ಜೊತೆನೇ ಮನೆ ತುಂಬಿಸ್ಕೊಳ್ತೇವೆ ನಾವು ಈಗ ನಾವು ಅಡುಗೆ ತಯಾರಿಯಲ್ಲಿದ್ದೇವೆ ಅಂದರೆ ಅಡುಗೆಯಲ್ಲಿ ನಮಗಿಷ್ಟು ಹೆಚ್ಚು ಕೆಲಸ ಇಲ್ಲ ನಾವು ಸ್ವಲ್ಪ ಹೆಲ್ಪ್ ಮಾಡೋದಷ್ಟೇ ಅಕ್ಕನಿಗೆ ಎಲ್ಲ ಕೆಲಸ ಅವರೇ ಮಾಡ್ಕೊಳ್ತಾರೆ ಅವರಿಗೆ ಅಡುಗೆ ಮನೆಯಲ್ಲಿ ಯಾರೂ ಬೇಕಾಗಿಲ್ಲ ಒನ್ ಆ್ಯಂಡ್ ಓನ್ಲಿ ಶುಭಲಕ್ಷ್ಮಿ ಹೇಳ್ತಾರಲ್ಲ ಆ ರೀತಿ ಅವ್ರ ಕೆಲಸ ನಮ್ಮ ಅತ್ತೆದ ಕೆಲಸ ನೋಡಿ ಸೊಪ್ಪು ಕ್ಲೀನ್ ಮಾಡೋದು ಅವರಿಗೂ ತುಂಬ ಇಷ್ಟ ಸೊಪ್ಪು ಅಂದರೆ ನಮಗೂ ತುಂಬ ಇಷ್ಟ ಅಡುಗೆ ಕೆಲಸಕ್ಕೆ ರೆಡಿ ಮಾಡ್ತಾ ಇದ್ದೇವೆ ನಾವು ನೋಡಿ
ಮೂಜು ಏರ್ಜು ಬಾಳೆ ಬತ್ತೋಡು ಒಂಚೂರು ಬಾಬಾ ಒಂಚೂರು ಕೈ ಕೊರ್ಲೆ ಬಾಬಾ ಹಾಂ ಚೂರು ಕೈ ಕೊರ್ಲೆ ಮಂಡೆ ಪೊಲಿ 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 ಪಲ್ಲೆ ಬಾಬಾ ಪೊಲಿ 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 ಬನ್ನಿ ಬಾಬಾ ಪೊಲಿ ಪೊಲಿ ಬನ್ನಿ ಪೊಲಿ 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 ಪೊಲಿ
ಭಾವನ ಹೆಂಡತಿ. ಅವರಿಗೆ ನೋಡಿ ಯಾರು ಬೇಕಂತಿಲ್ಲ ಕೆಲಸಕ್ಕೆ, ಅವರೊಬ್ಬರೇ ಮಾಡ್ಕೊಂಡು ಹೋಗ್ತಾರೆ. ನಾನು ಕೆಲಸ ಮಾಡ್ಲಂತಂದ್ರು ಬೇಡ ಬೇಡ ನೀವು ಬೇಡ ನಾನು ಮಾಡ್ತೀನಿ ಅಂತ ಎಲ್ಲ ಕೆಲಸನ ಅವರೇ ಮಾಡ್ತಾರೆ. ಎಲ್ಲ ರೆಡಿ ಮಾಡ್ತಿದ್ದಾರೆ, ಇದೆಲ್ಲ ಅವರೇ ಮಾಡೋದು, ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ಖಾಲಿ ಅವ್ರಿಗೆ ಹೆಲ್ಪ್ ಮಾಡೋದು, ಹೆಲ್ಪಿಂಗ್ ಕಟ್ಟಿಂಗ್ ಎಲ್ಲ ಹೆಲ್ಪ್ ಮಾಡಲಿಕ್ಕಿದ್ರೆ ಅವರಿಗೆ ಅಡುಗೆ ಮನೇಲಿ ಇರ್ಬೇಕಾದ್ರೆ ಯಾರು ಹೆಲ್ಪ್ ಬೇಕಂತಿಲ್ಲ, ಅವರೊಬ್ಬರೇ ಮಾಡ್ತಾರೆ. ತುಂಬ ಒಳ್ಳೆಯವ್ರು ನೋಡಿ, ನಮಗೆಲ್ಲ ಕೆಲಸ ಕೊಡೋದಿಲ್ಲ ಅವರು. ನಾನು ಅತ್ತೆ ಮನೆಗೆ ಬಂದರೆ ನಂಗೆ ಆರಾಮ, ಅವರೆಲ್ಲ ಮಾಡಿಕೊಡ್ತಾರೆ. ನೀವು ಹೊರಗಡೆ ಹೋಗಿ ಬರ್ತೀರಲ್ಲ, ಬೇಡ ನಾನು ಮಾಡ್ತೇನೆ ಅಂತ. ಯಾರು ಅಡುಗೆ ಮನೆಯಲ್ಲಿ ಹೆಲ್ಪಿಗೆ ಬೇಕಂತನಿಲ್ಲ, ಆದರೆ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತೇನೆ ಅವರಿಗೆ ಹೆಲ್ಪಿಗೆ. ನೋಡಿ ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಮಸಾಲೆ ಎಲ್ಲ ಅರಿತಾ ಇದ್ದಾರೆ. ಅವರಷ್ಟಕ್ಕೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಬಾಯಿ ಬರೋದಿಲ್ಲ. ಅದು ಹಾಗಂತ ಪಾಪ ಹೇಳಬಾರ್ದು, ಯಾಕಂದರೆ ಅವರಿಗೆ ಅದು ದೇವರು ಅದು ಕೊಟ್ಟು ಬೇರೆ ಎಲ್ಲ ಒಳ್ಳೆ ಶಕ್ತಿ ಕೊಟ್ಟಿರ್ತಾರೆ. ಅವರು ನಾವು ನಮಗೆ ಮಾತಾಡಿದಾಗ ಮಾತ್ರ ಒಬ್ಬರದ್ದು ಭಾಷೆ ಅರ್ಥ ಆಗೋದು, ಆದರೆ ಅವರು ನಮ್ಮನ್ನು ನೋಡಿದ ಕೂಡಲೇ ನಾವು ನಮ್ಮ ಹಾವಭಾವ ನೋಡಿನೇ ಅವರು ಅರ್ಥ ಮಾಡ್ಕೊಳ್ತಾರೆ. ಎಲ್ಲರೂ ಹೇಗೆ ಏನು ಮಾಡಬೇಕು ಅವರಿಗೆ ಅದೆಲ್ಲ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಶಿ ಈಸ್ ದ ಬೆಸ್ಟ್. ನ್ಯೂನ್ಯತೆ ಹೇಳ್ಕೊಂಡು ನಾವು ಅವರನ್ನು ಇದು ಮಾಡಬಾರ್ದು. ಅವ್ರು ನಮಗಿಂತ ಹುಷಾರಿರ್ತಾರೆ, ಅವ್ರಿಗೆ ದೇವರು ನಮಗಿಂತ ನಾಲೆಜು ಒಳ್ಳೇದು ಕೊಟ್ಟಿರ್ತಾರೆ. ನೋಡಿ ಇದೆಲ್ಲ ನೋಡಿ, ಅವರಿಗೆ ಅಡುಗೆ ಮನೆಯಲ್ಲಂತೂ ಯಾರೂ ಬೇಡ ಅವ್ರಿಗೆ ಕೆಲಸಕ್ಕೆ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಏನು ಮಾಡೋದಾದರೂ ಇದೆಲ್ಲ ಅವರು ರೆಡಿ ಮಾಡಿರೋದು. ನಾನು ಖಾಲಿ ಅವರಿಗೆ ಹೆಲ್ಪರ್ ಅಷ್ಟೇ. ಕುಕ್ ಅವರೇ ಒಳ್ಳೆ ಅಡುಗೆ ಮಾಡ್ತಾರೆ, ಒಳ್ಳೊಳ್ಳೆ ಟೇಸ್ಟು ಒಳ್ಳೆಯದಾಗಿರುತ್ತೆ ಅವರು. ನನ್ನ ಮಕ್ಕಳು ಹೇಳ್ತಾರೆ, ನೀವು ಸ್ವಲ್ಪ ದೊಡ್ಡಮ್ಮನ ಹತ್ರ ಅಡುಗೆ ಕಲೀರಿ, ದೋಮನ ಹತ್ರ, ಅವರು ದೋಮ ಅಂತ ಕರೆಯೋದು ಅವ್ರನ್ನ, ದೋಮನ ಹತ್ರ ಅಡುಗೆ ಕಲೀರಿ ನೀವು, ಅವ್ರದ್ದು ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಒಂದೊಂದು ಸಲ ನನಗೆ ಬೈಯೋದುಂಟು ನನ್ನ ಮಕ್ಕಳು. ಹಾಗಂತ ನಾನು ಹಾಳು ಮಾಡೋದಿಲ್ಲ, ನಮ್ಮದು ಅಡುಗೆ ಒಳ್ಳೆಯದಾಗುತ್ತೆ, ಆದರೆ ಅವರು ತುಂಬ ಒಳ್ಳೆಯದಾಗುತ್ತೆ, ಟೇಸ್ಟಿಯಾಗುತ್ತೆ. ಅವ್ರಿಗೆ ಎಷ್ಟೆಷ್ಟು ಇದು ಮಾಡಬೇಕು ಅದೆಲ್ಲ ಗೊತ್ತು. ನನ್ನ ಅಕ್ಕ ಶಾಂಭವಿ ಅಂತ ಅವ್ರ ಹೆಸರು. ನೋಡಿ ಇನ್ನೊಬ್ಬ ಇದ್ದಾರೆ ನೋಡಿ, ಕಿರಿಕಿರಿ ಮಾಡಲಿಕ್ಕೆ ಮನೆಯಲ್ಲಿ ಎಲ್ರಿಗೆ ಜೋರು ಮಾಡ್ತಾ ಇರ್ತಾನೆ ಅವನು. ನೋಡಿ ಈಗ ಸೈಲೆಂಟ್ ಆಗಿದ್ದಾನೆ, ಅದು ತುಂಬ ಜೋರಿದ್ದಾನೆ ಅವನು. ನೋಡಿ ನೋಡಿ ಅವನು ತುಂಬ ಜೋರಿದ್ದಾನೆ. ಅವನನ್ನು ಪಾಪ ಅಂತ ಹೇಳಿದವರು ಪಾಪಿಗಳು, ತುಂಬ ಜೋರು ಮಾಡ್ತಾನೆ ಅವನು. ನೋಡಿ ಜಗಳ ಮಾಡ್ತಾ ಇರ್ತಾನೆ, ಎಲ್ರಿಗೂ ಬೈತಾ ಇರ್ತಾನೆ ಮನೆಯಲ್ಲಿ. ಬಾಬಾ ಕುದರ್ದಾದೆ ಜಿಮ್ಮಿ ಅಂತ ಹೆಸರು ನೋಡಿ, ಅವನನ್ನು ಜಿಮ್ಮಿ ಅಂತ ಕರೀತಾರೆ. ಚಾಚಿ ನೋಡಿ ಉಪದ್ರ ಮಾಡ್ತಾ ಇರ್ತಾನೆ, ಆಟ ಆಡ್ತಾ ಇರ್ತಾನೆ. ಅವನಿಗೆ ಹಾಗೆ ತುರಿಸ್ತಾ ಇದ್ದರೆ ಖುಷಿಯಾಗಿ. ಮತ್ತು ನನ್ನ ಅತ್ತೆದ್ದು ಪರಿಚಯ ಎಲ್ರಿಗೂ ಹೆಚ್ಚಾಗಿದೆ. ಇವರೇ ಬೇಬೇಕಂತ. ನಾನು ಅವ್ರನ್ನ ಹೆಸರು ಕರೆದ್ರೆ ಸಿಟ್ಟು ಬರುತ್ತೆ, ನೀನೇನು ನನ್ನನ್ನು ಬೇಬೇಕಂತ ಕರೆಯೋದು ಅಂತ. ನಾನು ಕರಿತೇನೆ ಪ್ರೀತಿಯಿಂದ. ನೋಡಿ ಅವರಿಗೆ ಉಪದ್ರ ಮಾಡ್ತಾ ಇದ್ದಾನೆ, ಎಲ್ರಿಗೂ ಉಪದ್ರ ಮಾಡ್ತಾ ಇರ್ತಾನೆ ಅವನು. ಅವನಿಗೆ ಭಾರಿ ಖುಷಿ, ಅವನಿಗೆ ಎಲ್ರಿಗೂ ಉಪದ್ರ ಮಾಡೋದಂದರೆ. ನೋಡಿ ಎಲ್ಲರ ಹತ್ರ ಹೋಗ್ತಾ ಇರ್ತಾನೆ. ಹೇಳ್ತಾ ಇದ್ದಾಳೆ ಕೇಳಿ, ನಿಮಗೆ ಕೇಳ್ತದ ಕೇಳಿ ನೋಡಿ. ಪಿಂಕಿ ಪಾಂಕಿ ಅಂತೆ. ನೋಡುವ ನಾವು ಅವಳ ಬೆಕ್ಕು ನೋಡ್ಕೊಂಡು ಬರುವ ಆಯಿತಾ. ನೋಡಿ ಅದರದ್ದು ಇದು ನೋಡಿ ಎಷ್ಟು ಒಳ್ಳೆ ಐಷಾರಾಮ ಜೀವನ ನೋಡಿ, ಜೋಕಾಲಿಯಲ್ಲಿ ಕೂತ್ಕೊಂಡು ಪಿಂಕಿ ಪಾಂಕಿ. ಇವಳೇ ಹಾಂ ಎಂತ ಪುಟ ಪಾಪ ಇದ್ದಾಳಾ? ನಿನ್ನ ಫ್ರೆಂಡಾ? ಯಾರು ಪಾಪ? ಜಿಮ್ಮಿ ಪಾಪನಾ ಪಿಂಕಿ ಪಾಂಕಿ ಪಾಪನಾ? ಪಿಂಕಿ ಪಾಂಕಿ ಪಾಪನಾ? ಆದರೆ ನೀನು ಅವಳನ್ನು ಮುಟ್ಟಿ ಕೈ ತೊಳಿಬೇಕು, ಓಕೆ? ಹಾಂ ಅಲ್ಲ, ಅವಳ ಹತ್ರ ಆಟಾಡು, ಆದರೆ ಮೈ ಮೇಲೆಲ್ಲ ಹಾಕ್ಕೊಳ್ಬಾರ್ದು. ಹಾಂ ಮತ್ತು ಅವಳನ್ನು ಮುಟ್ಟಿದ ನಂತರ ಹೋಗಿ ಸೋಪ್ ಹಾಕ್ಕೊಂಡು ಕೈ ತೊಳಿಬೇಕು, ಹ್ಯಾಂಡ್ ವಾಶ್ ಮಾಡಬೇಕು ಕ್ಲೀನಾಗಿ, ಓಕೆ? ಮೈಯಲ್ಲೆಲ್ಲ ಹಾಕ್ಕೊಳ್ಳೇಬಾರ್ದು, ನೀನು ಗುಡ್ ಗರ್ಲ್ ಅಲ್ವಾ? ಹಾಂ ಕಟ್ಟುವ ವಿಧಾನ ನೋಡಿ. ಒಂದು ಮಾವಿನ ಎಲೆ, ಅದರ ಮೇಲೆ
ಹಲಸಿನ ಎಲೆ, ನೋಡಿ ಇವ್ರು ನಮ್ಮ ಅಣ್ಣ ಮುಲ್ತುಲಣ್ಣ, ಕಸಿನ್ಸ್ ಆಗ್ತಾರೆ ಇವರು. ಒಂದು 2 ಕೊರಳು, ಒಂದು ಮಾವಿನ ಎಲೆ, ಒಂದು ಹಲಸಿನ ಎಲೆ, ಅದಕ್ಕೆ 2 ಕೊರಳು ಕಟ್ಟಿ ಈ ರೀತಿ. ಇದಕ್ಕೆ ಇನ್ನೂ ಕೆಲವು ಹಾಕಲಿಕ್ಕಿದೆ, ಬೆದುರು ಹೇಳ್ತಾರಲ್ಲ, ಬಿದಿರಿದ ಎಲೆ ಹಾಕಲಿಕ್ಕಿದೆ, ಅದು ನಮಗೆ ಸಿಗಲಿಲ್ಲ ಅದು. ಹಾಗೆ ಇಷ್ಟನ್ನು ಈ ರೀತಿ ಕಟ್ಟಿ ನೋಡಿ ಈ ರೀತಿ ಆಗುತ್ತೆ. ಅವು ಕೂಡ ಕೊರ್ಲಾಗೆ ನೋಡಿ ಈ ರೀತಿ ಒಂದು 10-12 ಕಟ್ಟಿ ದೇವರ ಕೋಣೆಗೆ, ನಮ್ಮದು ಕಬಾಟ್, ವಾರ್ಡ್ರೂಮ್ ಹೇಳ್ತಾರಲ್ಲ, ವಾರ್ಡ್ರೂಮ್ ಕಬಾಟಿಗೆ, ಮತ್ತು ಅಕ್ಕಿದ್ದು ಟಬ್ ಇರುತ್ತಲ್ಲ ಅದಕ್ಕೆ, ಮತ್ತು ಹಣದ್ದು ಇದ್ದಿದ್ದರೆ ಅದಕ್ಕೂ, ಯಾವುದೆಲ್ಲ ನಮ್ಮ ಮನೆಯಲ್ಲಿ ಕಬ್ಬಿಣದ ವಸ್ತು ಇದ್ದರೂ ಅದಕ್ಕೂ ಕಟ್ಟಬೇಕು. ನಮ್ಮ ಗಾಡಿಗೆ, ವೆಹಿಕಲಿಗೆ ಎಲ್ಲ ಕಟ್ಟಿದರೆ ತುಂಬ ಶುಭ ಅಂತ ಹೇಳ್ತಾರೆ. ಮತ್ತು ಇದರಿಂದ ನಮ್ಮದು ಅಂತಸ್ತು, ಐಶ್ವರ್ಯ ಎಲ್ಲ ಹೆಚ್ಚಾಗತ್ತೆ ಅಂತ ನಮ್ಮ ಹಿಂದಿನವರ ವಾಡಿಕೆಯೂ. ಅದನ್ನೇ ನಾವು ಮುಂದುವರಿಸ್ತಾ ಇದ್ದೇವೆ, ನಮಗೂ ನಂಬಿಕೆ ಇದೆ ಅದರಲ್ಲಿ. ಇದು ನಮ್ಮ ತುಳುನಾಡಿನ ಕೊರಳು ಕಟ್ಟುವ ಹಬ್ಬ. ಮತ್ತು ಉಳಿದ ಹೀಗೆ ಒಂದು 10-12 ಮಾಡ್ತೇವೆ ಹೀಗೆ. ಮತ್ತು ಉಳಿದ ತೆನೆಯನ್ನೆಲ್ಲ ಒಟ್ಟು ಮಾಡಿ, ಕೊರಳಲ್ಲೆಲ್ಲ ಒಟ್ಟು ಮಾಡಿ, ನಮ್ಮ ಮನೆ ಎಂಟ್ರೆನ್ಸ್ ಇರುತ್ತಲ್ಲ, ಇಲ್ಲಿ ಹಾಕ್ಕೊಳ್ತೇವೆ. ಮನೆಗೆ ಶುಭ ಅಂತ ಬೇರೆ ಎಲ್ಲ ಒಟ್ಟು ಮಾಡಿಕೊಂಡು ಹೀಗೆ ಮಾಡ್ತೇವೆ. ಗಾಡಿಗಳಿಗೆಲ್ಲ ಹಾಕಿದ ನಂತರ ನಮ್ಮದು ಅಡುಗೆ ರೆಡಿಯಾಗಿದೆ ನೋಡಿ. ಹೀರೆಕಾಯಿ ಪಲ್ಯ, ನುಗ್ಗೆ ಸೊಪ್ಪಿನ ಪಲ್ಯ, ಕೊತ್ತಂಬರಿ ಸೊಪ್ಪು ಮತ್ತು ತಿಮ್ಮರೆ ಚಟ್ನಿ, ಮುಳ್ಸೌತೆ ಹಸಿ ಬಜ್ಜಿ ಹೇಳ್ತೇವೆ ನಾವು, ತೆಕ್ಕರೆ ತಲ್ಲಿ ಅಂತ ಹೇಳ್ತೇವೆ ಇದಕ್ಕೆ. ಇದು ತಿಮ್ಮರೆ ಚಟ್ನಿ, ಇದು ಕೋಸಂಬರಿ, ಇದು ಪಾಯಸ, ಇದು ಬೇಳೆ ಸಾರು,
ಸುವರ್ಣಗೆಡ್ಡೆ ಮತ್ತು ಕಡಲೆ ಪಲ್ಯ, ಬೀನ್ಸ್ ಬಾಜಿ ಮತ್ತು ಮಿಕ್ಸ್ ಸಾಂಬಾರು, ಸೌತೆ ಮತ್ತು ಬದನೆ ಮತ್ತು ಬೆಂಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸಾರು ಮಾಡಿದ್ದು ಮತ್ತು ಅನ್ನ. ಇದೆಷ್ಟು ನಮ್ಮದು ಇವತ್ತು ಸ್ಪೆಷಲ್ ನೋಡಿ. ಸ್ಪೆಷಲ್ ಮಾಡಿದವರು ಇವರೇ, ನಮ್ಮ ಅಕ್ಕನವರು. ಎಲ್ಲ ಕೆಲಸ ಅವರದ್ದೇ, ನಾವು ಖಾಲಿ ಹೆಲ್ಪರ್ ಮಾತ್ರ. ನೆಕ್ಸ್ಟ್ ನಾವು ಊಟ ಮಾಡುವ. ನೋಡಿ, ಇದು ಹೊಸ ತೆನೆ. ನಾವು ಚಿಕ್ಕವರಿರಬೇಕಾದ್ರೆ ಮನೆಯಲ್ಲೇ ಮಾಡಿದ ಭತ್ತದಿಂದ ಅದನ್ನು ಮಿಲ್ಲಿಗೆ ತಗೊಂಡೋಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಆ ಅಕ್ಕಿಯಿಂದಲೇ ಹೊಸ ಅಕ್ಕಿ ಊಟ ಅಂತ ಮಾಡ್ತಾಯಿದ್ವಿ. ಆದರೆ ಈಗ ಅಷ್ಟು ನಮಗೆ ಗದ್ದೆ ಎಲ್ಲ ಇರೋದ ಕಾರಣ, 5 ಸೆನ್ಸ್ ಜಾಗ ಎಲ್ಲ ಇರೋದ ಕಾರಣ ನಮಗೆ ಗದ್ದೆ ಎಲ್ಲ ಇಲ್ಲ. ಹಾಗಾಗಿ ನಾವು ಈ ಹೊಸ ತೆನೆ ಉಂಟಲ್ಲ ಅದರದ್ದು ಅಕ್ಕಿ ತೆಗೆದು ಸ್ವಲ್ಪ ಗುದ್ದಿ ಹಾಲಿನ ಜೊತೆ ಎಲ್ರಿಗೂ ಕೊಡ್ತೇವೆ. ಅಂದರೆ ಅಷ್ಟು ಹಿಂದೆ ಎಲ್ಲಾದರೆ ಅವರ ಗದ್ದೆಯಲ್ಲಿಯೇ ತಯಾರಿಸಿದ ಅಕ್ಕಿಯನ್ನು ಕ್ಲೀನ್ ಮಾಡಿಬಿಟ್ಟು ಆ ಅಕ್ಕಿದ್ದೇ ಹೊಸ ಅಕ್ಕಿ ಅನ್ನ ಅಂತ ಊಟ ಮಾಡ್ತಿದ್ರು. ಆ ರೀತಿ ಕೊರಳ ಹಬ್ಬವನ್ನು ಆಚರಿಸ್ತಿದ್ರು, ತೆನೆ ಹಬ್ಬವನ್ನು ಆಚರಿಸ್ತಿದ್ರು. ಈಗ ನಾವು ಅದರದ್ದು ತೆನೆ ಸ್ವಲ್ಪ ತೆಗೆದು ಆ ಅಕ್ಕಿಯನ್ನು ಹಾಲಿನೊಂದಿಗೆ ಮಿಕ್ಸ್ ಮಾಡಿ ನಮ್ಮ ಮನೆ ಮೆಂಬರ್ಸಿಗೆಲ್ಲ ಕೊಡ್ತೇವೆ. ನೋಡಿ, ನಾವು ಊಟ ಮಾಡುವ ಮೊದಲು ನಮ್ಮ ಹಿರಿಯರು ಇರ್ತಾರಲ್ಲ, ಅಂದರೆ ನಮ್ಮೊಟ್ಟಿಗೆ ಜೀವನ ಮಾಡಿ ಕಳೆದು ಹೋದವರು, ತೀರಿ ಹೋದವರು, ಅವರಿಗೆ ಮೊದಲು ಬಡಿಸ್ತೇವೆ. ನಾವೇನೆಲ್ಲ ರೆಡಿ ಮಾಡಿದ್ದೇವೆ ಐಟಮ್, ಪದಾರ್ಥಗಳನ್ನೆಲ್ಲ ಅವರಿಗೆ ಬಡಿಸಿ ಮೊದಲು ಒಂದು ಎಲೆಗೆ ಹಾಕಿ ಹೊರಗಿಡ್ತೇವೆ. ಇದು ನಮ್ಮ ಹಿರಿಯರನ್ನು ನೆನೆಯುವ ಕ್ರಮ. ಯಾವುದೇ ಒಳ್ಳೆಯ ದಿನ ಬಂದರೆ ಆ ದಿನದಂದು ಮೊದಲು ಹಿರಿಯರಿಗೆ, ಆನಂತರ ನಮಗೆ ಅನ್ನೋ ಕ್ರಮವನ್ನು ನಾವು ಮುಂದುವರಿಸುತ್ತಾ ಇದ್ದೇವೆ. ನೋಡಿ, ನಾನು ಹೇಳೋದಲ್ಲ, ನೋಡಿ ನಿಮಗೀಗ ಹೇಳ್ತಾ ಇದ್ದೇನೆ. ಬಟ್ ನೋಡಿ, ನಮ್ಮ ನಂಬಿಕೆ ಎಷ್ಟು ಸತ್ಯವಾಗಿದೆ ನೋಡಿ. ಈ ಎಲೆಯನ್ನು ಹೊರಗೆ ತಗೊಂಡೋಗಿ ಇಟ್ಟು ಕೂಡಲೇ ನೋಡಿ, ನಾವು ನಂಬಿಕೊಂಡಿರುವಂಥ ಆ ಕಾಗೆಗಳು ಬಂದು ಅದು ತಿನ್ನುತ್ತವೆ. ನೋಡಿ, ಯಾವುದೇ ಒಳ್ಳೆಯ ದಿನ ಆದರೂ ನಾವು ಇದು ಮಾಡಿಯೇ ಮಾಡ್ತೇವೆ. ನಮ್ಮ ನಂಬಿಕೆ ಪ್ರಕಾರ ಅದು ನಡೆದೂ ಇರುತ್ತೆ. ನೋಡಿ, ಈಗ ತಗೊಂಡೋದ ಕೂಡಲೇ ಬಂದು ಕಾಗೆಗಳು ಮುಟ್ಟಿ ನಮ್ಮ ನಂಬಿಕೆಯನ್ನು ನಿಜ ಮಾಡುತ್ತದೆ. ಇದೇ ನಮ್ಮ ತುಳುನಾಡಿನ ನಂಬಿಕೆಯ ಹಬ್ಬಗಳೆಲ್ಲ, ಆಯಿತಾ. ನಮ್ಮ ನಂಬಿಕೆ ಎಷ್ಟುಂಟ ಅಷ್ಟೇ ನಂಬಿಕೆಯನ್ನು ಈಗಲೂ ನಡೀತಾ ಇದೆ. ಅದೇ ನಮಗೆ ಹೆಮ್ಮೆ ಕೂಡ.
ಹಲೋ, ನಮ್ಮ ಮನೆಯಲ್ಲಿ ಆಚರಿಸಿದ ತೆನೆ ಕಟ್ಟುವ ಹಬ್ಬ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸ್ಕಿಪ್ ಮಾಡದೆ ನೋಡಿದ್ದೀರಲ್ಲ ನನ್ನ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್. ನೋಡಿ, ನನ್ನ ಅಕ್ಕ ಹೂಕಾಳು ಕೊಯ್ತಾ ಇದ್ದಾರೆ ನೋಡಿ. ಅವರ ರುಟೀನ್ ಅವರು ಮಾಡ್ತಾ ಇರ್ತಾರೆ. ಓಕೆ, ಬಾಯ್.